ಸರ್ಕಾರದಿಂದ ಇವರು ಅಧಿಕಾರಿಗಳು ಇವರು ಅಹವಾಲು ಕೊಡಬೇಕಾದ್ರೆ ಇವರು ತಮಿಳ್ನಾಡರು ಸುಮ್ಮನೆ ಕೂತಿರ್ತಾರೆ, ಅವರು ಕೊಡ್ತಾರೆ. ತಮಿಳ್ನಾಡರು ಇವ್ರ ಪಾರ್ಟ್ನರೇ ತಾನೆ, ಕೂತ್ಕೊಂಡು ಮಾತಾಡಬೇಕಲ್ಲ. ಹೋಗಿ ಇಲ್ಲಪ್ಪ ನಿಮಗೂ ನೀರು ಕೊಡ್ತೀವಿ, ನಾವು ನೀರು ತಗೋತೀವಿ, ಒಪ್ಪುಗಳೇ ಅಂತೇಳಿ. ನಾನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ಮು, ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ ನೀವೇನಪ್ಪ ಕೊಟ್ಟಿದ್ದೀರಿ ರೈತರ ಕೊಡುಗೆ? ಮಂಡ್ಯದ ಬಗ್ಗೆ ಹೇಳಿದ್ದಾರೆ. ಮಂಡ್ಯ ಕುಮಾರಸ್ವಾಮಿ ಕೊಟ್ಟಿರೋ ಕೊಡುಗೆ ಏನು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಕೇಳ್ತೀನಿ, 13ರಿಂದ 18ರವರೆಗೆ ಇದ್ದಾರಲ್ಲ ಮುಖ್ಯಮಂತ್ರಿಗಳು 5 ವರ್ಷ, ಆ 5 ವರ್ಷದಲ್ಲಿ ಮಂಡ್ಯಗೆ ಏನು ಕೊಟ್ರಿ ಸಿದ್ದರಾಮಯ್ಯನವರೇ? ದೇಶ ಕಂಡರಿದೇ ಇದ್ದಂಥ ಆತ್ಮಹತ್ಯೆಗಳ ಪ್ರಕರಣಗಳೇನು ಪ್ರಾರಂಭ ಆಗಿತ್ತು. ಮಂಡ್ಯ ಜಿಲ್ಲೆಗೆ ನಿಮ್ಮ 5 ವರ್ಷದ ಆಡಳಿತದಲ್ಲಿ ಕೊಟ್ಟಿದ್ದು 200 ರೈತರ ಆತ್ಮಹತ್ಯೆಯ ಬಳುವಳಿ ನೀವು ಕೊಟ್ಟಿರೋದು. ನಾನು ಬೇರೆ ಎಲ್ಲ ಹೇಳಕ್ ಹೋಗಲ್ಲ, ಒಂದು ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಸಂಪೂರ್ಣ ಬಹುಮತದ ಸರ್ಕಾರವೂ ಅಲ್ಲ ನಂದು, ನಿಮ್ಮ ಸಹಕಾರವೂ ಇಲ್ಲ ನನಗೆ. ಮಂಡ್ಯ ಜಿಲ್ಲೆ 900 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೀನಲ್ಲ, ಅದಕ್ಕಿಂತಲೂ ರೈತರಿಗೆ ಇನ್ನೇನು ಉಡುಗೊರೆ ಕೊಡ್ಬೇಕು ನಾನು? ದೆನ್ ಮೇಕೆದಾಡು ಬಗ್ಗೆ ಹೇಳ್ತಾರೆ. ಪಾಪ ಮೊನ್ನೆ ಅದೆಂಥದ್ದು ಹಿಂದಿನ ಹಳೆ ನನ್ನ ಸ್ನೇಹಿತರೇ ಇರಬೇಕು ಅವರು, ನಿಮ್ಮ ಸ್ನೇಹಿತರು ಇರಬೇಕು ಅವರು. ಅಮಿತ್ ಪಾಳ್ಯ ಅಲ್ಲ ಬರ್ದು, ಅಮಿತ್ ಭಟ್ಟ ಅಲ್ಲ, ಅಮಿತ್ ಪಾಳ್ಯ ಮಾಡಿರೋದು. ಅದೆಂಥದ್ದು ಇದು ಬರೆದವ್ರೆ ಪುಸ್ತಕದ ಬಗ್ಗೆ, ಅವ್ರದ್ದೇ ಫೋಟೋ ಹಾಕಿ ಬರೆದವ್ರೆ. ನೋಡಿದೆ ಬರೆದವ್ರಲ್ಲ, ನೀರಿನ ಹೆಜ್ಜೆ. ನಾನು ಏನಪ್ಪ ಪಾಪ ಎಲ್ಲರ ಮನೆಗೂ ಕಳಿಸೋರು ಅವರೇ. ನೀರಿನ ಹೆಜ್ಜೆ ಏನಿದೆ ಅದರಲ್ಲಿ, ಆ ಬುಕ್ಕಲ್ಲಿ? ಕಾವೇರಿ ಬಗ್ಗೆ ಕೃಷ್ಣ ಬಗ್ಗೆನೂ ಬರೆದವ್ರೆ. ಪಾಪ ಹೇಳ್ತಾರೆ, 2 ಬಾರಿ ನಾನು ನೀರಾವರಿ ಸಚಿವನಾಗಕ್ಕೆ ಕಾರಣ ನಾನು ಹುಟ್ಟಿದ್ದಕ್ಕೆ ಏನಾದರೂ ಮಾಡಿ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ, ಒಂದು ಕ್ರಾಂತಿ ಮಾಡಬೇಕು ಅಂತ ಹೇಳಿ ನೀರಾವರಿ ಮಂತ್ರಿ ಆದೆ ಅಂತ ಅದ್ರಲ್ಲಿ ಬುಕ್ಕಲ್ಲಿ ಹೇಳ್ಕೊತಾರೆ. ಆ ಬುಕ್ ಓದಿದ್ರೆ ನೀರು ಹೆಂಗೆ ಉಳಿಸ್ತೀನಿ ಅಂತಕ್ಕಂಥದಕ್ಕೆ ಏನು ವಿಷಯವೇ ಇಲ್ಲ. ಯಾವ ಪೇಜಲ್ಲಿ ನೋಡಿದ್ರು ಯಾವುದೋ ಹಳೆ ಕಥೆಗಳು ಏನೋ ಬರ್ದು, ಯಾವುದೋ ಬೇರೆ ಬುಕ್ಕಲ್ಲಿ ಬರ್ದಿರೋದನ್ನ ಇದಕ್ಕೆ ತೆಗೆದು ಹಂಗೇನೆ ಕಾಪಿ ಪೇಸ್ಟು. ನಾನು ಭಾಳ ಕಷ್ಟಪಟ್ಟು ಪರವಾಗಿಲ್ಲಪ್ಪ, ಇಂಥ ಒಂದು ಬ್ಯುಸಿ ಇದ್ರಲ್ಲೂ ಇಷ್ಟೆಲ್ಲ ಬರೀತಕ್ಕಂಥದ್ದಕ್ಕೆ ಅವರಿಗೆ ನೀರಾವರಿ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಇದೆಯಲ್ಲ ಅಂತ ನನಗೂ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಮೇಕೆದಾಟು ಜನತೆ ಮುಂದೆ ಹೇಳಿದರು ಇವರು, ನಮ್ಮ ನೀರು ನಮ್ಮ ಹಕ್ಕು. ಇಲ್ಲಿ ಪ್ರಶ್ನೆ, ಸುಪ್ರೀಂ ಕೋರ್ಟಲ್ಲಿ ಹೌದು ಮೊನ್ನೆ ತೀರ್ಪು ಕೊಟ್ಟಿರೋದು ಕರ್ನಾಟಕಕ್ಕೆ ಸಂದಂತ ಜಯ ಅಂತಾರೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಮೇಕೆದಾಟು ವಿಷಯದಲ್ಲಿ ನೀವೇನು ಬಂದಿದ್ದೀರಿ, ನಾವು ಟೆಕ್ನಿಕಲಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ವಿ ಆರ್ ನಾಟ್ ಆ್ಯಕ್ಚುಲಿ ಟೆಕ್ನಿಕಲ್ ಪರ್ಸನ್ಸ್, ನೀವು CWS ಮೇಲೆ ಹೋಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.